ರೈತರ ಭೂಮಿಗಳನ್ನು ಖಾತೆ ಮಾಡಿಕೊಡೋಕ್ಕೆ ಸರ್ವೆ ಆಗಬೇಕು. ಆದರೆ ಕರ್ನಾಟಕದಲ್ಲಿ ಈ ಕಾರ್ಯ ತ್ವರಿತವಾಗಿ ಆಗ್ತಾ ಇಲ್ಲ ಅಂತ ರಾಜ್ಯ ರೈತ ಸಂಘದ ಅಧ್ಯಕ್ಷ HR ಬಸವರಾಜಪ್ಪ ಆರೋಪಿಸಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಈ ಬಗ್ಗೆ ಗಮನ ಹರಿಸಬೇಕು, ಇಲ್ಲದಿದ್ದರೆ ರೈತರು ಮತ್ತೆ ಹೋರಾಟಕ್ಕೆ ಇಳಿಯಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸಹ ಅವರು ನೀಡಿದ್ದಾರೆ. ಇವರು ಕಾಯಂ ಮಾಡಬೇಕು ಮತ್ತು ಇನ್ನೇನೇನೋ ಬೇರೆ ಸಮಸ್ಯೆಗಳನ್ನು ಇಟ್ಕೊಂಡು ಮಾತುಕತೆ ಮಾಡ್ತಾ ಇದ್ದಾರೆ. ಸರ್ಕಾರನಾದ್ರೂ ಕೂಡ ಇವತ್ತಿನ ತನಕ ಮಾತುಕತೆಗೆ ಕರೆದ್ರಂಗೆ ಕಾಣಿಸಲ್ಲ. ಇವ್ರನ್ನ ಎಷ್ಟು ದಿವಸ ಅಂತ ಹೇಳಿ ಸರ್ಕಾರ ಮೂಕರಾಗಿದ್ದರೆ ಹಿಂದೆ ಇವರು ಸರಿಯಾಗಿ ಸರ್ವೇರ್ನೂ ಕೂಡ ನೇಮಕ ಮಾಡ್ಕೊಂಡಿಲ್ಲ. ಸಂಪೂರ್ಣ ಅವ್ರ ಮೇಲೇ ಇದಾಗಿಬಿಟ್ಟಿದ್ದಾರೆ, ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಅವ್ರ ಮೇಲೇ ಡಿಪೆಂಡ್ ಆಗಿ ಇವತ್ತು ನಡೆಸ್ಕೊಂಡು ಬಂದಿದ್ದಾರೆ. ಹಂಗಾಮಿ ಸರ್ವೇರ್ಗಳ ಮೇಲೆ, ಲೈಸೆನ್ಸ್ ಸರ್ವೇರ್ಗಳ ಮೇಲೆ ಡಿಪೆಂಡ್ ಆಗಿ ನಡೆಸ್ಕೊಂಡು ಬಂದಿದ್ದಾರೆ. ಇವರು ಮೊದಲೇ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡಿದ್ರು ಕೂಡ ಇಷ್ಟು ಬಿಕ್ಕಟ್ಟು ಆಗ್ತಿರಲಿಲ್ಲ. ಈಗಿರ್ತಕ್ಕಂಥವ್ರು ಸರ್ಕಾರಿ ಕೆಲಸಕ್ಕೆ ಆಗ್ತಾಯಿಲ್ಲ. ಈಗಿರ್ತಕ್ಕಂಥ ಹಾಲಿ ಸಿಬ್ಬಂದಿ, ಸರ್ವೆ ಸಿಬ್ಬಂದಿ ಏನಿದೆ ರಾಜ್ಯದಲ್ಲಿ, ಸೊ ಅಗಾಧವಾದಂಥ ಲೆವೆನ್ಯೂ ಸ್ಕೆಚ್ಚು, ಆಮೇಲೆ ಹದ್ಬಸ್ತು, ಆಮೇಲೆ ಪೋಡಿ ಸರ್ವೆ ಪ್ರತಿಯೊಂದು ಕೂಡ ಆಗಿದೆ. ಸಬ್ ರಿಜಿಸ್ಟ್ರ್ ಆಫೀಸಲ್ಲೂ ಕೂಡ ಲೆವೆನ್ಯೂ ಕೆತ್ತಿಂದ ಹಿಸ್ಸೆ ಪಾರಿಕತ್ತಾಗ್ತಾಯಿಲ್ಲ, ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ, ಸಂಪೂರ್ಣ ನಿಂತೋಗಿದ್ದಾವೆ. ನಾವು ರೈತರ ಕೆಲಸನೇ ಮುಂದೆ ಹೋಗ್ತಾ ಇಲ್ಲ. ಬೈರೇಗೌಡರು ಒಳ್ಳೆಯರಿದ್ದಾರೆ. ಬೈರೇಗೌಡರು ಇನ್ನು ಮಿಕ್ಕಿದ್ದೆಲ್ಲ ಅಧಿಕಾರಿಗಳ ಮೇಲೆ ಚಾಟಿ ಬೀಸಿ ಸವಾರಿ ಮಾಡಿ ಕೆಲಸ ಮಾಡಿಸ್ತಾ ಇದ್ದಾರೆ. ಸಂತೋಷ, ನಮ್ಗೆ ಅದ್ರ ಬಗ್ಗೆ ಇದಿಲ್ಲ. ಆದರೆ ಸರ್ವೇರ್ ಬಗ್ಗೆ ಯಾಕೆ ನಿಗಾ ವಹಿಸ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾನಿವತ್ತು ಕೃಷಿ ಮಂತ್ರಿ ಬೈರೇಗೌಡರಿಗೆ ಪ್ರಶ್ನೆ ಮಾಡ್ತಾಯಿದ್ದೀನಿ. ತಮ್ಮ ಮೂಲಕ ಪತ್ರ ಹಾಕ್ತಾಯಿದ್ದೀವಿ, ಮುಖ್ಯಮಂತ್ರಿಗೂ ಹಾಕ್ತಾಯಿದ್ದೀವಿ, ಅವ್ರಿಗೂ ಪತ್ರ ಹಾಕ್ತಾಯಿದ್ದೀವಿ. ಅವ್ರ ಜೊತೆ ಮಾತಾಡ್ತೀವಿ. ಅಕಸ್ಮಾತ್ ಏನಾದ್ರು ತತ್ಕ್ಷಣ ಅವ್ರ ಸಮಸ್ಯೆ ಬಗೆಹರಿಸ್ತೇ ಹೋದರೆ ಇನ್ನು ನಾವು ಕೂಡ ಸರ್ವೇರ್ ಜೊತೆ ಚಳವಳಿ ಮಾಡೋವಂಥ ಸಂದರ್ಭ ಬರ್ಬೋದು ಅನ್ನೋದನ್ನು ಕೂಡ ಸರ್ಕಾರಕ್ಕೆ ನಾವು ಗಮನಕ್ಕೆ ತರ್ತಾ ಇದ್ದೇವೆ. ಶಿವಮೊಗ್ಗ ಜಿಲ್ಲೆ ಒಂದರಾಗೆ 23,000 ಸರ್ವೆ ಪೆಂಡಿಂಗ್ ಇದ್ದಾವೆ. ಹದ್ಬಸ್ತು ಮತ್ತು ಸ್ಕೆಚ್ಚು ಇವೆಲ್ಲ ಸುಮಾರು ಮೊದಲೇ ಪೆಂಡಿಂಗ್ ಇದ್ವು. ನಾವು ಈ ಜನವರಿಯಿಂದ ಹೆಚ್ಚು ಕಮ್ಮಿ ಹಿಂದಿನ 25ನೇ ಇಸ್ವಿಯಿಂದನೂ ನವಂಬರ್ ಡಿಸೆಂಬರಿಂದಲೂ ಪೆಂಡಿಂಗ್ ಇದ್ವು. ಅವು ಹಾಗೆ ಇನ್ನೂ ಮುಂದುವರೆದಿದ್ದಾವೆ. ಇವತ್ತಿನ ತನಕ ಒಂದೇ ಒಂದು ಸರ್ವೆ ಆಗ್ತಿಲ್ಲ ಇವತ್ತು. ಆಮೇಲೆ ಕೋರ್ಟ್ ಆದೇಶ ಇದೆ, ಡಿಸ್ಪ್ಯೂಟ್ ಇದ್ದಾವೆ, ಒಬ್ರಿಗೊಬ್ಬರು ಹೊಡೆದಾಟ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಗಂಭೀರವಾಗಿದೆ ಈ ಪರಿಸ್ಥಿತಿ ಸರ್ವೆ ಇಲ್ಲದೇ ಇರೋದ್ರಿಂದ, ಆಗದೇ ಇರೋದ್ರಿಂದ ಅಂದರೆ ಅಷ್ಟು ಗಂಭೀರವಾಗಿದೆ. ಅದನ್ನು ಸರ್ಕಾರ ಪರಿಗಣನೆ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತೀವಿ. ಆಮೇಲೆ ಈಗ ಇನ್ನೇನು ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ಈ ರಸಗೊಬ್ಬರ ಇವತ್ತಿನ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಯೂರಿಯಾ 25ರಿಂದ 30% ಸ್ಟಾಕ್ ಇದೆ. ನಮಗೆ DAP ಒಂದು 40% ಸ್ಟಾಕ್ ಇದೆ. ನಿನ್ನೆ ವಿಜಯವಾಣಿಯವರು ಸಂಪೂರ್ಣ ಬೆಳಕು ಚೆಲ್ಲಿದ್ದಾರೆ. ಯಾವ್ಯಾವ ಏನೇನು ಸ್ಟಾಕ್ ಇದೆ, ಎಷ್ಟೆಷ್ಟಿದೆ ಗೊಬ್ಬರ ಅನ್ನೋದ್ರ ಬಗ್ಗೆ ಪೂರ್ತಿ ನಾನು ವಿವರ ಹೇಳಕ್ಕೆ ಹೋಗಲ್ಲ. ಹೆಚ್ಚು ಕಮ್ಮಿ ಅರ್ಧದಷ್ಟು ಗೊಬ್ಬರ ಇಲ್ಲ. ಅದಕ್ಕಾಗಿಯೇ ಪ್ರಧಾನಮಂತ್ರಿಗಳು ಅರ್ಧ ಗೊಬ್ಬರ ಬಳಕೆ ಮಾಡಿರಿ ಅಂತ ಹೇಳ್ತಾರೆ. ಹೇಳೋ ಸುಲಭ, ಅರ್ಧ ಗೊಬ್ಬರ ಬಳಕೆ ಮಾಡಿರಿ ಅಂತ ಹೇಳೋ ಸುಲಭ. ಅರ್ಧ ಗೊಬ್ಬರ ಬಳಕೆ ಮಾಡಿದರೆ ಬೆಳೆನೂ ಪೂರ್ತಿ ಕೈ ಸಿಗಲ್ಲ. ನಾವು ಬೆಳೆ ಬರೋದೇ ಇಲ್ಲ ಅರ್ಧ ಗೊಬ್ಬರ ಹಾಕಕ್ಕೆ ಹೋದರೆ. ಏನು ಇವತ್ತು ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾ ಇದ್ದೀವಿ, ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪ್ರಪೋರ್ಷನಟ್ ಎಷ್ಟಿದೆಯೋ ಅಷ್ಟೇ ಉಪಯೋಗಿಸ್ಬೇಕು. ಇನ್ನು ಸಾವಯವ ಗೊಬ್ಬರಕ್ಕೆ ಪರಿವರ್ತನೆ ಆಗಬೇಕು ಅಂತ ಹೇಳ್ತಾರೆ. ಹೌದು, ನಾವು ಹೇಳ್ತೀವಿ ಸಾವಯವ ಗೊಬ್ಬರಕ್ಕೆ ಇನ್ನು ಬರಲೇಬೇಕಾಗತ್ತೆ. ನಾವು ಕೂಡ ರೈತರು ಇನ್ಮೇಲೆ ದುಬಾರಿ ರಸಗೊಬ್ಬರ ಇನ್ನೂ ಸಬ್ಸಿಡಿ ತೆಗಿತಾ ಇದ್ದಾರೆ, ಇನ್ನೂ ಜಾಸ್ತಿ ಆಗ್ತಾಯಿದೆ. ದುಬಾರಿ ರಸಗೊಬ್ಬರ ಆಗೇ ಆಗುತ್ತೆ. ಆದ್ದರಿಂದ ಅದನ್ನು ಸಾವಯವಕ್ಕೆ ಹೋಗೋಣ. ಅಲ್ಲೇ ತನಕನಾರು ಕೂಡ ಇವತ್ತು ಗೊಬ್ಬರನ ಹೊರದೇಶದಿಂದನೋ ಎಲ್ಲಿಂದನೋ ಹೇಗೋ ತರಿಸಿ ಇವರು ಮ್ಯಾನೇಜ್ ಮಾಡದೆ ಹೋದರೆ ಈ ವರ್ಷ ಆಹಾರನೂ ಕೂಡ ಕೊರತೆಯೂ ಕೂಡ ಉಂಟಾಗುತ್ತೆ. ಆಹಾರ ಉತ್ಪತ್ತಿನೂ ಕೂಡ ಕಡಿಮೆ ಆಗುತ್ತೆ. ರೈತರು ಕೂಡ ಇವತ್ತು ಸಂಪೂರ್ಣ ನಷ್ಟಕ್ಕೆ ಒಳಗಾಗ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಜೀವನ ನಡೆಸೋದೇ ಕಷ್ಟ ಇರೋ ಅನ್ನೋ ಪರಿಸ್ಥಿತಿ ಒಳಗೆ ಬೆಳೆನೂ ಆಗದೆ ಹೋದರೆ ಮುಂದೆ ಅವ್ರ ಜೀವನವೂ ಕೂಡ ದುಸ್ತರ ಆಗುತ್ತೆ.